ಹಾಯ್ ಸ್ನೇಹಿತರೆ, ಸುಕೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸೋದಕ್ಕೆ ಬರ್ತಾ ಇದ್ದೀನಿ. ಮೊದಲಿಗೆ ಒಂದು 1/4 kg ಚಿಕನನ್ನು ತಗೊಂಡು ಅದಕ್ಕೆ ನಿಮ್ಮ ಮನೆಯಲ್ಲಿ ಯಾವ ಚಿಕನ್ ಕಬಾಬ್ ಪೌಡರ್ ಇದೆ ಅದನ್ನು ಹಾಕೊಳ್ಳಿ. ಅದನ್ನ ಹಾಕೊಂಡ ನಂತರ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳಿ. ನಂತರ 1 ಮೊಟ್ಟೆಯನ್ನು ಈ ರೀತಿಯಾಗಿ ಒಡೆದು ಅದರ ಮೇಲೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು. 1 ಸ್ಪೂನನ್ನು ತಗೊಂಡು ಈ ರೀತಿಯಾಗಿ ಕಲಿಸ್ಕೊಂಡ್ರೆ ಅದು ಮ್ಯಾಗ್ನೆಟ್ ಆಗುತ್ತೆ. ನೀಟಾಗಿ ಅದ್ರ ಎಲ್ಲ ಪೀಸಸ್ಸಿಗೂ ನೀವು ಹಾಕೊಂಡಂತಹ ಕಬಾಬ್ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಮೊಟ್ಟೆ ತಾಗೋದ ರೀತಿಯಲ್ಲಿ ನೀಟಾಗಿ ಕಲಿಸ್ಕೋಬೇಕು. ನಂತರ 1/4 ಕಪ್ಪಷ್ಟು ಕಾರ್ನ್ಫ್ಲೋರನ್ನು ಹಾಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿ ಅದನ್ನು ಸೈಡಿಗಿಟ್ಟರೆ ಒಂದು 15 ಮಿನಿಟ್ಸ್ ಅದು ಮ್ಯಾಗ್ನೇಟ್ ಆಗಬೇಕು. 15 ಮಿನಿಟ್ಸ್ ಬಿಟ್ಟು ನೀವು ಅದನ್ನು ಕರಿಬೋದು. ಈಗ ನೋಡಿ, ನಾನು 15 ಮಿನಿಟ್ಸ್ ಆಗಿದೆ ಇದನ್ನು ಇಟ್ಟು. ಈಗ ನಾನು ಒಂದು ಬಾಣಲಿಯನ್ನು ತಗೊಂಡು ಅದಕ್ಕೆ ಅದನ್ನು ಕರಿಯೋದಕ್ಕೆ ಎಷ್ಟು ಆಯಿಲ್ ಬೇಕು ಅಷ್ಟು ಆಯಿಲನ್ನು ಹಾಕೊತಾ ಇದ್ದೀನಿ. ನೀವು ಕಲಸಿಟ್ಕೊಂಡಂತಹ ಚಿಕನ್ ಪೀಸಸ್ಗಳು ಎಣ್ಣೆಯಲ್ಲಿ ಡಿಪ್ ಆಗಬೇಕು, ಅಷ್ಟು ಆಯಿಲನ್ನು ಹಾಕೊಳ್ಳಿ. ಎಣ್ಣೆ ಕಾದ ನಂತರ ಒಂದು ಈರುಳ್ಳಿಯನ್ನು ಈ ರೀತಿಯಾಗಿ ಹೆಚ್ಕೊಂಡು ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಕೆಂಪು ಬಣ್ಣಕ್ಕೆ ಬಂದ ತಕ್ಷಣ ಅದನ್ನು ತೆಗೆದು ಇನ್ನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ. ನಂತರ ನೀವು ಕಲಸಿಟ್ಕೊಂಡಂತಹ ಚಿಕನ್ ಪೀಸಸ್ ಏನಿದೆ ಅದನ್ನು ಒಂದೊಂದಾಗಿ ಎಣ್ಣೆ ಒಳಗೆ ಬಿಡ್ತಾ ಬನ್ನಿ. ಅಷ್ಟೂ ಚಿಕನ್ ಪೀಸಸ್ಗಳನ್ನ ಬಿಟ್ಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ನಾವು 1/4 kg ಅಷ್ಟೇ ಚಿಕನ್ನ ಮ್ಯಾಗ್ನೇಟ್ ಮಾಡ್ಕೊಂಡಿರೋದ್ರಿಂದ ನಾವು ಒಂದೇ ಸಲ ಅಷ್ಟು ಚಿಕನನ್ನು ಫ್ರೈ ಮಾಡ್ಕೊಬೋದು. ಒಂದೊಂದು ಪೀಸಸ್ನು ಹೀಗೆ ಉಲ್ಟಾ ಮಾಡ್ತಾ ಫ್ರೈ ಮಾಡ್ಕೋಬೇಕು. ಹಾಗೆ ಫ್ರೈ ಮಾಡುವಾಗಲೇ ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಏನೇ ಇಲ್ಲ ಅಂದರೂ ಒಂದು 15 ನಿಮಿಷ ಅಂತೂ ಫ್ರೈ ಮಾಡಲೇಬೇಕು. ನೀವು ಗ್ಯಾಸ್ ಸ್ಟವ್ನ ಉರಿಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 15 ನಿಮಿಷ ಬೇಯಿಸೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೇಯುತ್ತೆ ಚಿಕನ್. ನೀವು ಅದನ್ನು ಚೆನ್ನಾಗಿ ಬೆಂದ ನಂತರ ತೆಗೆದು ಇನ್ನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು. ಎಲ್ಲ ಚಿಕನ್ ಪೀಸಸ್ನ ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ ನಂತರ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಇಟ್ಕೊಂಡು ಆ ಈರುಳ್ಳಿ ಏನು ಕರ್ಕೊಂಡಿದ್ವಲ್ಲ ಅದನ್ನು ಹಾಕೊಬೇಕು. ಈಗ ನಾವು ಏನು ಕರೆದು ತೆಗೆದಿಟ್ಕೊಂಡಿದ್ವಲ್ಲ ಚಿಕನ್ ಪೀಸಸ್ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು. ಈಗ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಸ್ವಲ್ಪ ಸೋಯಾ ಸಾಸನ್ನು ಹಾಕೊಬೇಕು. ಒಂದು 2ರಿಂದ 3 ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ. ನಂತರ ಅದರ ಮೇಲೆ ಗ್ರೀನ್ ಚಿಲ್ಲಿ ಸಾಸನ್ನು ಹಾಕೊಬೇಕು. ಇದಕ್ಕೇ ಸ್ವಲ್ಪ 2 ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕೊಬೇಕು. ನಿಮಗೆ ಕಣ್ಣಳ್ತಲ್ಲೇ ಗೊತ್ತಾದರೆ ಹಾಗೆ ಹಾಕ್ಕೊಂಡ್ರೆ ಆಯಿತು, ಇಲ್ಲ ಸ್ಪೂನ್ ಅಳತೆಯಲ್ಲಿ 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ 3 ಸ್ಪೂನಷ್ಟು ವಿನಿಗರನ್ನು ಹಾಕೋಬೇಕು. ಇವಿಷ್ಟನ್ನು ಹಾಕೊಂಡಾದ ನಂತರ ಚಿಕನನ್ನು ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಡಿಲೀಷಿಯಸ್ ಕಲರ್ ಬರ್ತಾ ಇದೆ. ನಿಮಗೇನೆ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂದರೆ, ಮತ್ತು ಎಷ್ಟು ಸ್ಮೆಲ್ಲು ಸಹ ಎಷ್ಟು ಚೆನ್ನಾಗಿ ಕೊಡ್ತಾ ಇದೆ ಅಂದರೆ ನಮಗೆ ಈಗಲೇ ತಿನ್ನಬೇಕು ಅನಿಸ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಈ ಚಿಕನನ್ನು ನೀವು ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿದ್ರೆ ನೀವು 100% ಇಷ್ಟಪಟ್ಟೇ ಪಡ್ತೀರಾ. ನೋಡಿ, ನಾನು ಸಹ ಟ್ರಯಲ್ ಮಾಡಿ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಚಿಕನ್. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಸುಕೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದ ನೋಟಿಫಿಕೇಷನಿಗೋಸ್ಕರ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.